ಸಮುದಾಯದ ಭಾವನೆಗಳನ್ನ ಸಚಿವರು ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ. ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸರ್ಕಾರ ಅಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇಲ್ಲ, ಇನ್ನೂ ಕೂಡ ಮಂಜೂರಿಗೆ ಮಾಡಿದ್ದಾರೆ. ಏನು ಹೇಳ್ತೀರಾ ಸಮುದಾಯ? ನಾನು 4 ದಿನಗಳ ಹಿಂದೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 16 ಬಜೆಟ್ ಅನ್ನು ಮಂಡಿಸಿದಂತಹ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರವರು. ಅವರಂಥ ಇಕನಾಮಿಸ್ಟು ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅವರಿಗೆ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಅವರಿಗೆ ಕನಿಷ್ಠ ಜ್ಞಾನ ಆದರೂ ಇರಬೇಕು. ಯಾಕೆಂದರೆ 1948 ಸೆನ್ಸಸ್ ಆ್ಯಕ್ಟ್ ಪ್ರತಿ 10 ವರ್ಷಕ್ಕೋಸ್ಕರ ಜನಗಣತಿಯನ್ನು ಮಾಡ್ತೀವಿ. ಜನಗಣತಿ ಯಾವತ್ತೂ ಕೂಡ ಅಂಕಿಅಂಶಗಳನ್ನು ಒಟ್ಟಾರೆ ಸಂಖ್ಯೆಯನ್ನು ಹೇಳ್ತಾರೆ ಹೊರತು ಗೌಪ್ಯವಾಗಿಟ್ಟಿರ್ತಾರೆ. ಜನಗಣತಿಯ ಬೆನ್ನಲ್ಲೇ ಕೇಂದ್ರದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಥವಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಥವಾ ಸಚಿವಾಲಯ ರೂರಲ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಸರಿ ನಗರ ಭಾಗದಲ್ಲೂ ಕೂಡ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡಿ ಅಂತ ಹೇಳ್ತಾರೆ. ಅಂದರೆ ಸೆನ್ಸಸ್ನ ನಂತರ 2011ರಲ್ಲಿ ಸೆನ್ಸಸ್ ಆಯಿತು. 2011 ಸೆನ್ಸಸ್ದ ಅಂಕಿಅಂಶಗಳು ಹೊರಬಂದು ಕೂಡಲೇ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ SECC ಡೇಟಾವನ್ನು ಕಲೆಕ್ಟ್ ಮಾಡಿ ಅಂದರು. ಯಾಕೆ SECC ಡೇಟಾನ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ ಅಂತಂದರೆ, ಗ್ರಾಮಾಂತರ ಭಾಗದಲ್ಲಿ ಅಥವಾ ನಗರ ಭಾಗದಲ್ಲಿ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿವೆ, ಅಂದರೆ ಯಾರ ಮನೆಯಲ್ಲಿ ಗಂಡಸು ದುಡಿಯುವ ಗಂಡಸಿದ್ದಾನೆ, ಯಾರ ಮನೆಯಲ್ಲಿ ದುಡಿಯುವ ಗಂಡಸಿಲ್ಲ, ಯಾರ ಮನೆಯಲ್ಲಿ ಅವ್ರಿಗೆ ಗ್ಯಾಸ್ ಸ್ಟವ್ ಅಥವಾ ಯಾರ ಮನೆಯಲ್ಲಿ ಯಾರಿಗೆ ಇವತ್ತೂ ಕೂಡ ಅವ್ರ ಮನೆಯಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ಇದನ್ನೆಲ್ಲದನ್ನು ಕೂಡ ಅಂಕಿಅಂಶಗಳನ್ನು ನೀವು ಕಲೆ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಸಬಲೀಕರಣ ಅಥವಾ ಸಶಕ್ತೀಕರಣ ಯೋಜನೆಗಳನ್ನು ರೂಪಿಸೋದಕ್ಕೋಸ್ಕರವಾಗಿ ಈ ಗಣತಿಯನ್ನು ಮಾಡ್ತಾರೆ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥವರ ಸಮೀಕ್ಷೆ ಆಗಿರುತ್ತದೆ. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಕೊಡುತ್ತೆ, ಅದರ ಬೆನಿಫಿಟ್ ಕೊಡುತ್ತೆ. ಉಜ್ವಲ ಯೋಜನೆಯಡಿ ಗ್ಯಾಸ್ ಕೊಡುತ್ತದೆ, ಆವಾಸ್ ಯೋಜನೆಯಡಿ ಮನೆಯನ್ನು ಕೊಡುತ್ತೆ. ಹಾಗೆ ಕೇಂದ್ರ ಸರ್ಕಾರದ ಒಂದೊಂದು ಯೋಜನೆಗಳೇನಿದೆ ಆ ಯೋಜನೆಗಳ ಬೆನಿಫಿಟ್ಟು ಈ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಅಪ್ಲಿಫ್ಟ್ಮೆಂಟ್ಗೆ ಅದನ್ನು ರೂಪಿಸೋದಕ್ಕೋಸ್ಕರ SECC ಡೇಟಾವನ್ನು ಹುಡುಕಿ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯನವರನ್ನು ಜಾತಿ ಗಣತಿ ಅಂತಂದ್ರು. ಈಗ ಒಂದಷ್ಟು ಜನ ಏನಾಗಿದೆ ಅಂತಂದರೆ ಒಕ್ಕಲಿಗರಿಗೆಲ್ಲ ನಮ್ಮ ಸಂಖ್ಯೆ ಕಮ್ಮಿ ಕೊಟ್ಟಿದ್ದಾರೆ ಅಂತ ಒಕ್ಕಲಿಗರ ನಾಯಕರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಲಿಂಗಾಯತರಿಗೆ ನಮ್ಮ ಸಂಖ್ಯೆ ಕಮ್ಮಿ ಆಗ್ಬಿಡುತ್ತು ಅಂತ ಶಾಮನೂರು ಶಿವಶಂಕರಪ್ಪನವರಿಗೆ ಇದಾಗಿದೆ, ಅವರಿಗೆ ಇರ್ಸು ಮುರ್ಸಾಗಿದೆ. ಇನ್ನು SCಗಳಿಗೆ ಏನಾಗಿದೆ ಅಂತಂದರೆ ನಮ್ಮ ಸಂಖ್ಯೆ 1 ಕೋಟಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಒಳಗಿಂದ ಒಳಗೆ SC ನಾಯಕರುಗಳಿಗೆ ಖುಷಿಯಾಗಿರ್ಬೋದು. ಆದರೆ ಇದ್ರ ಒಟ್ಟಾರೆ ಸಿದ್ದರಾಮಯ್ಯನವರ ಪ್ರಯತ್ನ ಅನ್ನೋದು ಈ ಹಿಂದೆ 2006ರಲ್ಲಿ ಅಹಿಂದವನ್ನು ಪ್ರಾರಂಭವನ್ನು ಮಾಡಿ ಅಲ್ಪಸಂಖ್ಯಾತರ ಜೊತೆಗೆ ದಲಿತರು ಮತ್ತು ಹಿಂದುಳಿದವರು ಅಂತ ಹಿಂದೂ ಧರ್ಮೀಯರಲ್ಲಿರುವಂಥ ಒಂದು ವರ್ಗವನ್ನು ಹೊಡೆದಿದ್ರು. ಇವತ್ತು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಇಡೀ ಸಮಸ್ತ ಹಿಂದೂ ಧರ್ಮೀಯರನ್ನೇ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ ಇನ್ನಾದ್ರೂ ಈ ಜಾತಿ ಭಾವನೆಯನ್ನು ಬಿಟ್ಟು ಒಟ್ಟಾರೆ ಹಿಂದೂ ಸಮಾಜವನ್ನು ಒಡೆಯಲಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಿದ್ದಾರೆ. ಅವರ ಉದ್ದೇಶ ಗುರಿ ಚೇರ್ನ ಉಳಿಸ್ಕೊಳ್ಳುವಂಥದ್ದು ಅಷ್ಟೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಾದರೂ ನೀವು ಇನ್ನೂ ಕೂಡ ಗೌಡ, ಲಿಂಗಾಯತ, SC, ST, ನಾನು OBC, ನಾನು ಕುರುಬ ಈ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯನವರು ಅವರ ಕಾರ್ಯತಂತ್ರ ಏನಿದೆ ಅದು ಖಂಡಿತ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಆದರೆ ಜಾತಿ ಆಧಾರದ ಮೇಲೆ ಅಪಸ್ವರ ಎತ್ತಕ್ಕೆ ಹೋಗಬೇಡಿ. ಒಟ್ಟಾರೆ ಹಿಂದೂ ಸಮಾಜದ ಪ್ರತಿನಿಧಿಗಳ ಥರ ನೀವು ಮಾತಾಡೋಂಥದ್ದನ್ನು ಕಲ್ತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.